ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಮಾಡಲೇಬೇಕು ಅನ್ನಿಸ್ತಾ ಹಾಗೆ. ನಿನ್ನೆ ಅಂದರೆ 17ನೇ ತಾರೀಕು ಭಾರಿ ಮಳೆ ಆಯಿತು ನಮ್ಮ ಭದ್ರಾವತಿ ಶಿವಮೊಗ್ಗದ ಕಡೆ ಎಲ್ಲ. ಆ ಮಳೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿ ತೋಟಕ್ಕೆ ಹಾಗೆಯೇ ಕಾರ್ ಶೆಡ್ಡಿಗೆಲ್ಲ ಏನೇನಾಗಿದೆ ಅಂತ ತೋರಿಸ್ತಾ ಬರ್ತೀನಿ. ನೋಡಿ, ಕಾರ್ ಶೆಡ್ಡಲ್ಲೆಲ್ಲ ಶೀಟೆಲ್ಲ ಆರೋಗಿ ಅಲ್ಲಿ ಕೇಬಲ್ ಕನೆಕ್ಷನ್ ತೊಗೊಂಡಿದ್ವಿ, ಅಂದರೆ ಏರ್ಟೆಲ್ ಕಡೆಯಿಂದ. ಆ ವೈರ್ ಕೂಡ ಕಟ್ಟಾಗಿದೆ. ಸಾಲದಿದ್ದಕ್ಕೆ ನಮ್ಮ ಚಾವಣಿ ಎಲ್ಲ ಕಿತ್ತೋಗಿರೋದ್ರಿಂದ ನೋಡಿ ತಗಡೆಲ್ಲ ಬಂದು ಎಲ್ಲಿ ಬಿದ್ದಿದೆ ಅಂತೇಳಿ. ಹಾಗೆಯೇ ಇನ್ನು ಹಿಂಭಾಗಕ್ಕೆ ಬಂದು ನೋಡಿದ್ರೆ ಬಾಳೆ ಗಿಡ ಎಲ್ಲ ಬಿದ್ದೋಗಿದೆ. ಗೊನೆ ಬರ್ತಿತ್ತು ಇನ್ನೊಂದು ಸ್ವಲ್ಪ ದಿನ ಹೋದರೆ. ಹಾಗೆಯೇ ಅಲ್ಲಲ್ಲೇ ಅಡಿಕೆ ಸಸಿಗಳು ಅಲ್ಲಲ್ಲೇ ಮುರಿದೋಗಿದ್ದಾವೆ, ಅಷ್ಟು ಜೋರು ಗಾಳಿ ಮಳೆ ಇತ್ತು. ಹಾಗೆ ಬಾಳೆ ಕಂದೆಲ್ಲ ಬಿದ್ದೋಗಿದೆ. ಜೊತೆಗೆ ಕಬ್ಬಿನ ಗಿಡ ಎಲ್ಲ ಹಾಕಿದ್ವಿ ಅಲ್ಲಲ್ಲೇ ಮನೆಗೆ ಬೇಕು ಅಂತೇಳಿ. ಆ ಗಿಡಗಳೆಲ್ಲ ಬುಡ ಸಮೇತ ಬಿದ್ದೋಗಿದೆ. ಹಾಗಾಗಿ ಮರಗಳದ್ದು ರಂಬೆ ಕೊಂಬೆ ಎಲ್ಲ ಮುರಿದೋಗಿದೆ. ತುಂಬಾ ಬೇಜಾರಾಯಿತು. ಬೆಳಗ್ಗೆನೇ ನಿನ್ನೆ ರಾತ್ರಿ ಎಲ್ಲ ಸುರಿದೋಗಿದ್ದ ಮಳೆ ಇಷ್ಟೆಲ್ಲ ಅವಾಂತರ ಮಾಡಿದೆ. ಅಲ್ಲಲ್ಲಿ ಹೂವಿನ ಗಿಡಗಳೆಲ್ಲ ಬಿದ್ದೋಗಿದೆ, ಇದೆಲ್ಲ ಬಿದ್ದೋಗಿದೆ. ಬಟ್ ಏನಪ್ಪ ತುಂಬ ಬೇಜಾರಾಗಿದ್ದು ಅಂದರೆ, ತೋಟದಲ್ಲೂ ಅಷ್ಟೇ ಸುಮಾರು ಅಡಿಕೆ ಮರ ಎಲ್ಲ ಬಿದ್ದೋಗಿದೆ. ಅದು ಗೊನೆ ಎಲ್ಲ ಕಚ್ಚಿರೋ ಅಡಿಕೆ ಮರಗಳು. ಹೊಟ್ಟೆಲ್ಲ ಉರಿತು. ಅದನ್ನು ಬೆಳೆಸ್ಬೇಕು ಅಂದರೆ ಎಷ್ಟು ವರ್ಷ ಬೇಕು, ಸುಮಾರು 5ರಿಂದ 6 ವರ್ಷ ಬೇಕು ಒಂದು ಅಡಿಕೆ ಗಿಡ ಕಾಯಿ ಕೊಡೋಕ್ಕೆ. ಅಂಥದ್ರಲ್ಲಿ ಈ ಥರ ಗಾಳಿ ಮಳೆ ಸುರಿದು ಒಂದೊಂದು ದಿನಕ್ಕೆ ಹಿಂಗೆ 10 ಮರಗಳೇ ಬಿದ್ದೋದ್ರೆ ನಮ್ಮ ರೈತರ ಕತೆ ಏನಾಗಬೇಕು. ಇದನ್ನು ನೋಡೇ ಇದಕ್ಕೇನು ಪರಿಹಾರ ಇಲ್ಲ, ಎಂಥದ್ದು ಇಲ್ಲ. ಬಟ್ ಹಿಂಗೆ 10 ಮರ ಹಿಂಗೆ ಒಂದೊಂದೇ ಸಲ ಹೋದಾಗ ಅದಾಗ ಹೊಟ್ಟೆ ಉರಿ ಇರುತ್ತಲ್ಲ, ಅದು ಇನ್ನೊಬ್ಬ ರೈತನಿಗೆ ಗೊತ್ತಿರುತ್ತೆ. ಅಷ್ಟು ಬೇಜಾರಾಯಿತು ನೆನ್ನೆ ಆಗಿದಂಥ ಮಳೆ ಅನಾಹುತ ನೋಡಿ. ಸೊ ಈ ಬೇಜಾರು ಆಗಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಂಡ್ವಿ. ಅಂಥ ಗಾಳಿ ಬಂದಿತ್ತು, ಅಂಥ ಮಳೆ ಬಂದಿತ್ತು. ಮಳೆ ಬಂದರೆ ಪರವಾಗಿಲ್ಲ, ಮಳೆ ಜೊತೆಗೆ ಈ ಥರ ಗಾಳಿ ಬಂದಾಗ ಆಗೋ ಪರಿಣಾಮ ನೋಡಿ. ಹಾಗೆಯೇ ಕಾಲುವೆಲೆಲ್ಲ ಹಾಗಾಗಿ ನೀರು ತುಂಬಿಕೊಂಡಿದೆ. ಆ ಹೊಂಬಾಳೆ ಅಡಿಕೆಕಾಯೆಲ್ಲ ಬಿದ್ದಿರೋದು ನೋಡಿ ಇನ್ನೂ ಬೇಜಾರಾಗೋಯ್ತು ನೋಡಿ. ಯಾಕಪ್ಪ ಇಷ್ಟೊಂದು ಜೋರಾಗಿ ಗಾಳಿ ಮಳೆ ಬರುತ್ತೆ ಅನ್ನೋಷ್ಟು ಬೇಜಾರಾಗೋಗುತ್ತೆ. ಮಳೆ ಬರಲಿ, ಆದರೆ ಇಷ್ಟೊಂದು ಜೋರು ಗಾಳಿ ಬಂದಾಗ ಆಗೋ ಅನಾಹುತ ಇದೆಯಲ್ಲ, ರೈತರಿಗಾಗೋ ಅಂಥ ನಷ್ಟ ಇದೆಯಲ್ಲ, ಅದನ್ನು ಯಾರೂ ತುಂಬಿಸ್ಕೊಡೋಕ್ಕಾಗಲ್ಲ. ಏನೂ ಮಾಡೋ ಆಗಿಲ್ಲ. ಪರಿಸ್ಥಿತಿ ಹೀಗಿದೆ. ನೆನ್ನೆ ಆಗಿದ್ದ ಅನಾಹುತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.